ನಮಸ್ಕಾರ ಸ್ನೇಹಿತರೆ. ನಮ್ಮ ಭಾರತೀಯ ಸಂಸ್ಕೃತಿ ಹಾಗೂ ಧಾರ್ಮಿಕ ಪರಂಪರೆಯಲ್ಲಿ ಮಹಿಳೆಯರಿಗೆ ದೇವಿಯ ಸ್ಥಾನ ನೀಡಲಾಗಿದೆ ಎಂಬುದು ನಮಗೆಲ್ಲ ಗೊತ್ತಿದೆ. ಆದರೆ ನೀವು ಎಂದಾದರೂ ಜೀವಂತ ದೇವಿಯನ್ನು ಪೂಜಿಸುವ ಪರಂಪರೆಯ ಬಗ್ಗೆ ಕೇಳಿದ್ದೀರಾ? ಒಬ್ಬ ಚಿಕ್ಕ ಬಾಲಕಿ, ಮನೆಯ ಮಗಳು, ಸಾಮಾನ್ಯ ಮನುಷ್ಯಳಾಗಿದ್ದರೂ ಒಂದು ದಿನ ದೇವಿಯಾಗಿ ಆರಾಧಿಸಲ್ಪಡುವಳು. ಅವಳು ಯಾರು? ಅವಳು ಹೇಗೆ ದೇವಿಯಾಗುತ್ತಾಳೆ? ಅವಳ ಜೀವನ ಹೇಗಿರುತ್ತದೆ? ಈ ಪರಂಪರೆ ಯಾವಾಗ ಆರಂಭವಾಯಿತು? ಇಂದಿನ ಈ ಅಲ್ಟ್ರಾ ಮೇಗಾ ಎಪಿಸೋಡ್ನಲ್ಲಿ ನಾವು ತಿಳಿದುಕೊಳ್ಳೋಣ. ಕುಮಾರಿ ದೇವಿ, ಜೀವಂತ ದೇವಿಯ ಅದ್ಭುತ ಸಂಪ್ರದಾಯದ ಕುರಿತು ಸಂಪೂರ್ಣ ಮಾಹಿತಿಯನ್ನು. ಈ ವಿಡಿಯೋ ಕೊನೆಯವರೆಗೂ ನೋಡಿದರೆ ನಿಮಗೆ ಧರ್ಮ, ಸಂಸ್ಕೃತಿ, ಇತಿಹಾಸ ಮತ್ತು ಆಧ್ಯಾತ್ಮಿಕತೆಯ ಅಪೂರ್ವ ಸಂಗಮದ ಅರಿವು ದೊರೆಯುತ್ತದೆ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರಿದೇ ಒಂದು ಲೈಕ್ ಕೊಡಿ. ಮೊದಲಿಗೆ ಕುಮಾರಿ ದೇವಿ ಅಂದರೆ ಯಾರು ಅಂತ ತಿಳಿದುಕೊಳ್ಳೋಣ. ಕುಮಾರಿ ಎಂಬ ಪದವು ಸಂಸ್ಕೃತ ಭಾಷೆಯಿಂದ ಬಂದಿದ್ದು, ಅದರ ಅರ್ಥ ಚಿಕ್ಕ ಹುಡುಗಿ ಅಥವಾ ವಿವಾಹವಾಗದ ಯುವತಿ ಎಂದು. ಕುಮಾರಿ ದೇವಿ ಅಥವಾ ಜೀವಂತ ದೇವಿ ಎಂಬುದು ವಿಶೇಷವಾದ ಹಿಂದೂ ಹಾಗೂ ಬೌದ್ಧ ಧಾರ್ಮಿಕ ಸಂಪ್ರದಾಯವಾಗಿದೆ. ಇದು ಮುಖ್ಯವಾಗಿ ನೇಪಾಳ ದೇಶದಲ್ಲಿ ಹಾಗೂ ಭಾರತದ ಕೆಲವು ಭಾಗಗಳಲ್ಲಿ ಕಂಡುಬರುತ್ತದೆ. ಈ ಸಂಪ್ರದಾಯದಲ್ಲಿ ಮಾಸಿಕ ಧರ್ಮ ಆರಂಭವಾಗದ ಚಿಕ್ಕ ಹುಡುಗಿಯನ್ನು ದೇವಿಯ ಅವತಾರ ಎಂದು ಪೂಜಿಸಲಾಗುತ್ತದೆ. ಈ ಪರಂಪರೆ ಶಕ್ತಿಯ ಉಪಾಸನೆಯೊಂದಿಗೆ ನೇರವಾಗಿ ಸಂಬಂಧ ಹೊಂದಿದೆ. ಹಿಂದೂ ಧರ್ಮದಲ್ಲಿ ಶಕ್ತಿ ತತ್ವ ಅತ್ಯಂತ ಮಹತ್ವದ್ದಾಗಿದೆ. ಶಕ್ತಿಯು ದೇವರ ಸೃಷ್ಟಿಶಕ್ತಿ, ಜಗತ್ತಿನ ಮೂಲ ಶಕ್ತಿ ಎಂದು ಪರಿಗಣಿಸಲಾಗಿದೆ. ಹಿಂದೂ ಧರ್ಮದಲ್ಲಿ ದೇವರನ್ನು ನಿರಾಕಾರ ಹಾಗೂ ಲಿಂಗವಿಲ್ಲದ ಪರಬ್ರಹ್ಮ ಎಂದು ನೋಡಲಾಗುತ್ತದೆ. ಆದರೆ ಆ ಪರಬ್ರಹ್ಮ ವಿವಿಧ ರೂಪಗಳಲ್ಲಿ ಅವತಾರ ತಾಳುತ್ತದೆ. ಅದರಲ್ಲೂ ಮಹಿಳೆಯನ್ನು ದೇವಿಯ ವಿವಿಧ ರೂಪಗಳಲ್ಲಿ ಪೂಜಿಸಲಾಗುತ್ತದೆ. ಮಗಳನ್ನು ಕುಮಾರಿ ದೇವಿಯಾಗಿ, ಹೆಂಡತಿಯನ್ನು ಲಕ್ಷ್ಮೀ ದೇವಿಯಾಗಿ, ವಿದ್ಯಾವಂತ ಮಹಿಳೆಯನ್ನು ಸರಸ್ವತಿ ದೇವಿಯಾಗಿ, ಶಕ್ತಿಯುತ ಮಹಿಳೆಯನ್ನು ದುರ್ಗಾ ಅಥವಾ ಕಾಳಿಕಾ ದೇವಿಯಾಗಿ. ಈ ಪರಂಪರೆ ಹಿಂದೂ ಹಾಗೂ ಬೌದ್ಧ ಸಮಾಜಕ್ಕೆ ಒಂದು ಸಂದೇಶ ನೀಡುತ್ತದೆ: ಮಹಿಳೆಯನ್ನು ಗೌರವದಿಂದ ನೋಡಬೇಕು ಎಂದು. ಕುಮಾರಿ ದೇವಿಯನ್ನು ಸಾಮಾನ್ಯವಾಗಿ ತಾಲೇಜು ದೇವಿ ಅಥವಾ ದುರ್ಗಾದೇವಿಯ ಅವತಾರ ಎಂದು ಪರಿಗಣಿಸಲಾಗುತ್ತದೆ. ಅವಳು ದೇವಿಯ ಜೀವಂತ ರೂಪ ಎಂದು ನಂಬಲಾಗುತ್ತದೆ. ಅವಳು ದೇವಿಯ ಆತ್ಮವನ್ನು ತನ್ನೊಳಗೆ ಹೊಂದಿರುವಳು ಎಂದು ನಂಬುತ್ತಾರೆ. ಆದರೆ ಒಂದು ಮಹತ್ವದ ನಿಯಮ ಇದೆ. ಹುಡುಗಿಗೆ ಮೊದಲ ಮಾಸಿಕ ಧರ್ಮ ಆರಂಭವಾದಾಗ ದೇವಿ ಅವಳನ್ನು ತೊರೆಯುತ್ತಾರೆ ಎಂದು ನಂಬಿಕೆ. ಗಾಯದಿಂದ ಹೆಚ್ಚು ರಕ್ತ ಹರಿದರೂ ದೇವಿಯ ಅನುಗ್ರಹ ಕಳೆದು ಹೋಗುತ್ತದೆ ಎಂದು ನಂಬುತ್ತಾರೆ. ಕುಮಾರಿ ದೇವಿಯಾಗಿ ಆರಾಧಿಸಲ್ಪಡುವ ಹುಡುಗಿ ಸಾಮಾನ್ಯವಾಗಿ ನೇಪಾಳದ ನೇವಾರಿ ಬೌದ್ಧ ಶಾಕ್ಯ ಸಮುದಾಯದಿಂದ ಆಯ್ಕೆ ಮಾಡಲಾಗುತ್ತದೆ. ಆ ಹುಡುಗಿಗೆ ಕೆಲವು ಕಟ್ಟುನಿಟ್ಟಿನ ನಿಯಮಗಳು ಇರುತ್ತವೆ. ಅವಳು ಸಂಪೂರ್ಣ ಆರೋಗ್ಯವಾಗಿರಬೇಕು. ಅವಳ ದೇಹದಲ್ಲಿ ಯಾವುದೇ ಗಾಯ ಅಥವಾ ದೋಷ ಇರಬಾರದು. ಅವಳಿಗೆ ಯಾವ ರೋಗವೂ ಇರಬಾರದು. ಅವಳ ಯಾವುದೇ ಹಲ್ಲು ಉದುರಿರಬಾರದು. ಅವಳು ಎಂದಿಗೂ ರಕ್ತಸ್ರಾವ ಅನುಭವಿಸಿರಬಾರದು. ಇನ್ನು ದೇವಿಯ 32 ಲಕ್ಷಣಗಳು ಅಥವಾ ಗುರುತುಗಳನ್ನು ತಿಳಿದುಕೊಳ್ಳೋಣ. ಕುಮಾರಿ ದೇವಿಯನ್ನು ಆಯ್ಕೆ ಮಾಡುವಾಗ 32 ಲಕ್ಷಣ ಎಂಬ 32 ವಿಶೇಷ ಗುಣಗಳನ್ನು ಪರಿಶೀಲಿಸಲಾಗುತ್ತದೆ. ಉದಾಹರಣೆಗೆ, ಆ ಮಗುವಿಗೆ ಶಂಖದಂತೆ ಕುತ್ತಿಗೆ ಇರಬೇಕು, ಆಲದ ಮರದಂತೆ ದೇಹದ ವಿನ್ಯಾಸ ಇರಬೇಕು, ಹಸುವಿನಂತೆ ಕಣ್ಣು ಪೊರೆ ಇರಬೇಕು, ಜಿಂಕೆಯಂತೆ ತೊಡೆ ಇರಬೇಕು, ಸಿಂಹದಂತೆ ಎದೆ ಇರಬೇಕು, ಬಾತುಕೋಳಿಯಂತೆ ಮೃದುವಾದ ಧ್ವನಿ ಇರಬೇಕು, ತುಂಬಾ ಕಪ್ಪು ಕಣ್ಣು ಮತ್ತು ಕೂದಲು ಇರಬೇಕು, ಚಿಕ್ಕ ಮತ್ತು ಸೊಗಸಾದ ಕೈಕಾಲುಗಳು ಇರಬೇಕು. ಇನ್ನು ಕುಮಾರಿ ಹುದ್ದೆಯ ಅವಧಿ. ಕುಮಾರಿ ದೇವಿಯ ಹುದ್ದೆ ಸಾಮಾನ್ಯವಾಗಿ ಮುಂದುವರಿಯುತ್ತದೆ ಮೊದಲ ಮಾಸಿಕ ಧರ್ಮದವರೆಗೆ ಅಥವಾ ದೊಡ್ಡ ಗಾಯದಿಂದ ರಕ್ತಸ್ರಾವ ಆಗುವವರೆಗೆ. ಕೆಲವು ಸ್ಥಳಗಳಲ್ಲಿ 16 ವರ್ಷ ಮೀರಿದ ಮೇಲೆ ಕುಮಾರಿ ಸ್ಥಾನ ಇರದು. ಬುಂಗಮತಿ ಎಂಬ ಸ್ಥಳದಲ್ಲಿ ಮೊದಲ ಹಾಲು ಹಲ್ಲು ಉದುರುವವರೆಗೆ ಕುಮಾರಿ ಸ್ಥಾನ ಇರುತ್ತದೆ. ಕುಮಾರಿ ಪೂಜೆಯ ಆಧ್ಯಾತ್ಮಿಕ ಅರ್ಥ. ಕುಮಾರಿ ಪೂಜೆಯ ಮುಖ್ಯ ಉದ್ದೇಶ ಏನೆಂದರೆ ಪ್ರತಿಯೊಬ್ಬ ಮಾನವನಲ್ಲೂ ದೈವತ್ವ ಇದೆ ಎಂಬ ಅರಿವು ಮೂಡಿಸುವುದು. ವಿಶೇಷವಾಗಿ
ಮಹಿಳೆಯರಲ್ಲಿ ದಿವ್ಯಶಕ್ತಿ ಇದೆ ಎಂದು ತಿಳಿಸುವುದು. ದೇವಿ ಮಹಾತ್ಮೆ ಗ್ರಂಥದಲ್ಲಿ ದೇವಿ ಹೇಳಿರುವಂತೆ, ನಾನು ಈ ಜಗತ್ತಿನ ಎಲ್ಲಾ ಮಹಿಳೆಯರಲ್ಲಿ ವಾಸಿಸುತ್ತೇನೆ. ನೇಪಾಳದಲ್ಲಿ ಕುಮಾರಿ ಪರಂಪರೆಯ ಇತಿಹಾಸ ಹೀಗಿದೆ. ಕುಮಾರಿ ಪೂಜೆ ಸಂಪ್ರದಾಯ ಸುಮಾರು 2300 ವರ್ಷಗಳಷ್ಟು ಹಳೆಯದು ಎಂದು ನಂಬಲಾಗಿದೆ. ನೇಪಾಳದಲ್ಲಿ ಜೀವಂತ ಕುಮಾರಿ ಪೂಜೆ ಸುಮಾರು 17ನೇ ಶತಮಾನದಲ್ಲಿ ಆರಂಭವಾಯಿತು. ಒಂದು ಪ್ರಸಿದ್ಧ ಪೌರಾಣಿಕ ಕಥೆ ಇದೆ. ರಾಜ ಜಯಪ್ರಕಾಶ್ ಮಲ್ಲ ರಾತ್ರಿ ವೇಳೆ ತಾಲೇಜು ದೇವಿಯೊಂದಿಗೆ ಪಾಸ ಆಟ ಆಡುತ್ತಿದ್ದನು. ಆದರೆ ದೇವಿ ಒಂದು ಷರತ್ತು ಹಾಕಿದಳು, ಈ ರಹಸ್ಯವನ್ನು ಯಾರಿಗೂ ಹೇಳಬಾರದು ಎಂದು. ಒಂದು ದಿನ ರಾಣಿ ಇದನ್ನು ಕಂಡಳು. ದೇವಿ ಕೋಪಗೊಂಡು ಹೇಳಿದಳು, ನನ್ನನ್ನು ಮತ್ತೆ ನೋಡಬೇಕಾದರೆ ಶಾಕ್ಯ ಸಮುದಾಯದ ಚಿಕ್ಕ ಹುಡುಗಿಯಲ್ಲಿ ನನ್ನನ್ನು ಹುಡುಕು ಎಂದು. ಆಮೇಲೆ ಕುಮಾರಿ ಸಂಪ್ರದಾಯ ಆರಂಭವಾಯಿತು ಎಂದು ನಂಬಲಾಗಿದೆ. ಇನ್ನೊಂದು ಪೌರಾಣಿಕ ಕಥೆಯ ಪ್ರಕಾರ, ರಾಜನು ದೇವಿಗೆ ಅನಾಚಾರವಾಗಿ ವರ್ತಿಸಿದಾಗ ದೇವಿ ಕೋಪಗೊಂಡು ಮಾಯವಾದಳು. ನಂತರ ದೇವಿ ಶಾಕ್ಯ ಕುಟುಂಬದ ಹುಡುಗಿಯಲ್ಲಿ ಅವತಾರ ತಾಳುವುದಾಗಿ ಹೇಳಿದಳಂತೆ. ಕುಮಾರಿ ಆಯ್ಕೆ ಪ್ರಕ್ರಿಯೆ ಹೀಗಿರುತ್ತದೆ. ಕುಮಾರಿ ಸ್ಥಾನ ಖಾಲಿಯಾದಾಗ ಹೊಸ ಹುಡುಗಿಯನ್ನು ಆಯ್ಕೆ ಮಾಡಲು ಹಿರಿಯ ಬೌದ್ಧ ಪುರೋಹಿತರು ಬರುತ್ತಾರೆ. ರಾಜ ಜ್ಯೋತಿಷಿಗಳು ಇರುತ್ತಾರೆ. ದೇವಾಲಯದ ಪುರೋಹಿತರು ಕೂಡ ಇರುತ್ತಾರೆ. ಇವರೆಲ್ಲರೂ ಸೇರಿ ಕುಮಾರಿ ದೇವಿಯನ್ನು ಆಯ್ಕೆ ಮಾಡುತ್ತಾರೆ. ಹಿಂದೆ ರಾಜನಿಗೂ ಮಾಹಿತಿ ನೀಡಲಾಗುತ್ತಿತ್ತು. ಈಗ ಸರ್ಕಾರದ ಪ್ರಮುಖ ಅಧಿಕಾರಿಗಳಿಗೆ ಮಾಹಿತಿ ನೀಡಲಾಗುತ್ತದೆ. ಭಯ ಪರೀಕ್ಷೆ ಅತ್ಯಂತ ಕಠಿಣ ಪರೀಕ್ಷೆ. ದಶೈನ್ ಹಬ್ಬದ ಸಮಯದಲ್ಲಿ 108 ಎಮ್ಮೆ ಮತ್ತು ಮೇಕೆಗಳನ್ನು ಬಲಿ ಕೊಡಲಾಗುತ್ತದೆ. ಹುಡುಗಿಯನ್ನು ಕತ್ತಲೆಯ ದೇವಾಲಯದಲ್ಲಿ ಬಿಡಲಾಗುತ್ತದೆ. ಸುತ್ತಲೂ ಬಲಿಯಾದ ಪ್ರಾಣಿಗಳ ತಲೆಗಳು ಇರುತ್ತವೆ. ಹುಡುಗಿ ಭಯ ಪಡೆದಿದ್ದರೆ ಅವಳನ್ನು ದೇವಿಯ ರೂಪ ಎಂದು ಪರಿಗಣಿಸಲಾಗುತ್ತದೆ. ಆಯ್ಕೆಯಾದ ನಂತರ ಗುಪ್ತ ತಂತ್ರ ವಿಧಿಗಳು, ಅಂದರೆ ಆಯ್ಕೆಯಾದ ಹುಡುಗಿಗೆ ಗುಪ್ತ ತಂತ್ರ ವಿಧಾನಗಳನ್ನು ನಡೆಸಲಾಗುತ್ತದೆ. ಇದರಿಂದ ಅವಳು ದೇವಿಯ ಆತ್ಮವನ್ನು ಸ್ವೀಕರಿಸಲು ಶುದ್ಧಳಾಗುತ್ತಾಳೆ ಎಂದು ನಂಬಿಕೆ. ಕುಮಾರಿ ಜೀವನ ಸಂಪೂರ್ಣವಾಗಿ ಬದಲಾವಣೆಯಾಗುತ್ತದೆ. ಕುಮಾರಿ ದೇವಿಯ ಜೀವನ ಸಂಪೂರ್ಣವಾಗಿ ಬದಲಾಗುತ್ತದೆ. ಅವಳು ಅರಮನೆಯಲ್ಲಿ ವಾಸಿಸುತ್ತಾಳೆ. ಹೊರಗೆ ಬಹಳ ಕಡಿಮೆ ಹೋಗುತ್ತಾಳೆ. ಕೆಂಪು ಮತ್ತು ಚಿನ್ನದ ವಸ್ತ್ರ ಧರಿಸುತ್ತಾಳೆ. ನೆತ್ತಿಯಲ್ಲಿ ಅಗ್ನಿ ಚಕ್ಷು ಗುರುತು ಇರುತ್ತದೆ. ಅವಳು ನಡೆಯುವುದೇ ಇಲ್ಲ. ಅವಳನ್ನು ಚಿನ್ನದ ಪಲ್ಲಕ್ಕಿಯಲ್ಲಿ ಕರೆದೊಯ್ಯಲಾಗುತ್ತದೆ. ಜನರ ನಂಬಿಕೆಯ ಪ್ರಕಾರ ಕುಮಾರಿ ದೇವಿಯನ್ನು ನೋಡಿದರೆ ಭಾಗ್ಯ ಬರುತ್ತದೆ. ಅವಳ ಪಾದ ಸ್ಪರ್ಶ ಮಾಡಿದರೆ ರೋಗ ನಿವಾರಣೆಯಾಗುತ್ತದೆ. ಹಿಂದೆ ನೇಪಾಳದ ರಾಜನೇ ಅವಳ ಪಾದಗಳನ್ನು ಸ್ಪರ್ಶಿಸುತ್ತಿದ್ದನು. ಕುಮಾರಿ ದೇವಿಯನ್ನು ಭೇಟಿಯಾದಾಗ ಅವಳ ವರ್ತನೆಗೆ ವಿಶೇಷ ಅರ್ಥ ಕೊಡುತ್ತಾರೆ. ಉದಾಹರಣೆಗೆ, ದೇವಿ ಅತ್ತರೆ ಅಪಾಯ ಅಥವಾ ರೋಗ ಎಂಬುದಕ್ಕೆ ಸೂಚನೆ. ದೇವಿ ಕಣ್ಣು ಒರೆಸಿಕೊಂಡರೆ ಅದು ಮರಣಕ್ಕೆ ಸೂಚನೆ. ದೇವಿ ಕೈ ತಟ್ಟುವುದು ಅಥವಾ ಚಪ್ಪಾಳೆ ಹೊಡೆದರೆ ರಾಜನ ಬಗ್ಗೆ ಭಯ. ದೇವಿ ಆಹಾರ ಮುಟ್ಟಿದರೆ ಹಣ ನಷ್ಟ ನಡೆಯುತ್ತದೆ ಎಂದು ಸೂಚನೆ. ಆದರೆ ಅವಳು ಶಾಂತವಾಗಿದ್ದರೆ ಅದು ಶುಭ ಸೂಚನೆ. ಹಿಂದೆ ಕುಮಾರಿ ದೇವಿಗೆ ಶಿಕ್ಷಣ ಕೊಡಲಾಗುತ್ತಿರಲಿಲ್ಲ. ಇತ್ತೀಚೆಗೆ ಶಾಲೆಗೆ ಹೋಗಲು ಅವಕಾಶ ಇದೆ, ಅಥವಾ ಖಾಸಗಿ ಶಿಕ್ಷಕರು ಬೋಧಿಸುತ್ತಾರೆ. ಪ್ರಮುಖ ಕುಮಾರಿ ದೇವಿಗಳು: ಕಠ್ಮಂಡು ರಾಯಲ್ ಕುಮಾರಿ 2025ರಲ್ಲಿ ಆರ್ಯತಾರಾ ಶಾಕ್ಯ 2 ವರ್ಷ. ಪಟನ್ ಕುಮಾರಿ, ಯುನಿಕಾ ಬಜ್ರಾಚಾರ್ಯ ಪ್ರಮುಖ ಕುಮಾರಿ. ಇತರ ನಗರಗಳಲ್ಲಿಯೂ ಕುಮಾರಿ ದೇವಿಯರು ಇದ್ದಾರೆ. ಇನ್ನು ಇದರ ಬಗ್ಗೆ ಕೆಲವು ವಿವಾದಗಳು ಕೂಡ ಇದೆ. ದಹ್ನಾ ಬಜ್ರಾಚಾರ್ಯ ಪ್ರಕರಣ. ಅವರು 30 ವರ್ಷ ಕುಮಾರಿಯಾಗಿದ್ದರು. ನಂತರ ಸಣ್ಣ ಗಾಯದ ಕಾರಣದಿಂದ ಸ್ಥಾನದಿಂದ ಅವರನ್ನು ತೆಗೆದುಹಾಕಲಾಯಿತು. ಸಜಾನಿ ಶಾಕ್ಯ ಪ್ರಕರಣ. ಅವರು ಅಮೆರಿಕ ಪ್ರವಾಸಕ್ಕೆ ಹೋದ ಕಾರಣ ಶುದ್ಧತೆ ಕಳೆದುಕೊಂಡರು ಎಂದು ವಿವಾದ ಉಂಟಾಯಿತು. ನಂತರ ಶುದ್ಧೀಕರಣ ವಿಧಿಯ ನಂತರ ಸ್ಥಾನ ಉಳಿಸಲಾಯಿತು. ಕುಮಾರಿ ಹಬ್ಬ. ಕುಮಾರಿ ಜಾತ್ರೆ ಎಂಬ ಹಬ್ಬದಲ್ಲಿ ಕುಮಾರಿ ದೇವಿಯನ್ನು ಭವ್ಯ ಮೆರವಣಿಗೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಇದು ಇಂದ್ರ ಜಾತ್ರೆಯ ಭಾಗವಾಗಿದೆ. ಆಧ್ಯಾತ್ಮಿಕ ಸಂದೇಶ. ಈ ಪರಂಪರೆ ನಮಗೆ ಹೇಳುವುದು, ಪ್ರತಿಯೊಬ್ಬ ಮಹಿಳೆಯಲ್ಲೂ ದೇವಿಯ ಶಕ್ತಿ ಇದೆ. ಮಹಿಳೆಯನ್ನು ಗೌರವಿಸುವುದು ನಮ್ಮ ಸಂಸ್ಕೃತಿಯ ಮೂಲ ತತ್ವ. ಮಾನವ ದೇಹದಲ್ಲೇ ದಿವ್ಯ ಶಕ್ತಿ ವಾಸಿಸುತ್ತದೆ ಎಂದು. ಪ್ರಿಯ ವೀಕ್ಷಕರೇ, ಕುಮಾರಿ ದೇವಿಯ ಪರಂಪರೆ
ಕೇವಲ ಧಾರ್ಮಿಕ ಆಚರಣೆ ಮಾತ್ರವಲ್ಲ, ಇದು ಮಹಿಳಾ ಶಕ್ತಿಗೆ ನೀಡಿದಂತಹ ಅತ್ಯುನ್ನತ ಗೌರವ. ಈ ಪರಂಪರೆ ನಮಗೆ ಕಲಿಸುವುದು, ಮಹಿಳೆಯನ್ನು ದೇವಿಯಾಗಿ ನೋಡಿದ ಸಮಾಜ ಸದಾ ಶಕ್ತಿಶಾಲಿಯಾಗಿರುತ್ತದೆ ಎಂದು. ಈ ಮಾಹಿತಿಯು ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಮತ್ತಷ್ಟು ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ವಿಷಯಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.